ಹನಿ ಟ್ರ್ಯಾಪ್ ಜ್ವಾಲೆ ಇದು ಕೇವಲ ರಾಜ್ಯ ರಾಜಕಾರಣದಲ್ಲಿ ಮಾತ್ರ ಸದ್ದು ಮಾಡಲಿಲ್ಲ, ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಇದರ ಕಿಡಿ ಹೊತ್ತುಕೊಂಡಿತ್ತು. ಎಲ್ಲ ಅಂದ್ಕೊಂಡಿದ್ರು ಆಡಳಿತ ಪಕ್ಷದ ಮಂತ್ರಿಯೊಬ್ಬರು ಸದನದ ಒಳಗಡೆ ಈ ವಿಚಾರ ಪ್ರಸ್ತಾಪ ಮಾಡಿದಾಗ ಬಹುಶಃ ಇದು ತಾರ್ಕಿಕ ಅಂತ್ಯಕ್ಕೆ ಬರಬಹುದು, ಇಂಥದ್ದೊಂದು ಪಿಡುಗು ನಮ್ಮ ಕರ್ನಾಟಕದಲ್ಲಿ ಮಾಸಿ ಹೋಗಬಹುದು ಅಂತೇಳಿ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಯಾವಾಗ ರಾಜೇಂದ್ರ ರಾಜಣ್ಣ ಇದು ಹನಿ ಟ್ರ್ಯಾಪ್ ಅಲ್ಲ, ಇದು ಕೊಲೆ ಸುಪಾರಿ ಅಂತೇಳಿ ಹೇಳಿದ್ರು, ಆಗ ಇದರ ದಿಕ್ಕು ಬದಲಾಗ್ತಾ ಇದೆ, ಇದರ ಹಳ್ಳ ಹಿಡಿಸುವಂತ ಪ್ರಯತ್ನ ನಡೀತಾ ಇದೆಯಾ ಅನ್ನೋದು ಜನರಲ್ಲಿ ಒಂದು ಪ್ರಶ್ನೆಯಾಗೆ ಉಳ್ಕೊಂಡಿತ್ತು. ಈಗ ರಾಜೇಂದ್ರ ರಾಜಣ್ಣ ಮುಂದುವರೆದು ಕಂಪ್ಲೇಂಟ್ ಕೊಟ್ಟು 5 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹಾಗಾದ್ರೆ ಇದರ ಹಿನ್ನೆಲೆ ಏನು, ಯಾಕಾಯ್ತು, ಏನಾಯ್ತು, ಇದೆಲ್ಲದರ ಒಂದು ಸಂಕ್ಷಿಪ್ತ ವರದಿ ಬನ್ನಿ ನೋಡೋಣ. $70 ಲಕ್ಷಕ್ಕೆ ಸುಪಾರಿ ಕೊಡುವಂತದ್ದು 5 ಲಕ್ಷ ಅಡ್ವಾನ್ಸ್ ಬರುತ್ತೆ. ಹನಿ ಟ್ರ್ಯಾಪ್ ಆಗಿಲ್ಲ, ಸುಪಾರಿ ಪಡೆದು ಕೊಲೆ ಯತ್ನ. 5 ವಿರುದ್ಧ ಎಫ್ಐಆರ್ ಮಾಡಿದ ತುಮಕೂರು ಖಾಕಿ. ಜಾಮೀನು ಹಾಕಿ ಬಂದಂತವ್ರು ಅಸಾಲ್ಟ್ ಮಾಡಬೇಕು, ಮರ್ಡರ್ ಮಾಡಬೇಕು, ಸುಪಾರಿ ಕೊಟ್ಟು ನನ್ನ ಮರ್ಡರ್ ಮಾಡಬೇಕು ಅಂತ. ಕಳೆದ ನವೆಂಬರ್ನಲ್ಲಿ ನನ್ನ ಕೊಲೆಗೆ ಯತ್ನ ನಡೆದಿತ್ತು ಅಂತ ಆರೋಪಿಸಿದ ಸಚಿವ ಕೆಎನ್ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ ತುಮಕೂರು ಎಸ್ಪಿಗೆ ದೂರು ನೀಡಿದ್ರು. ನನ್ನ ಮಗಳ ಬರ್ತ್ಡೇ ದಿನವೇ ಕೊಲೆ ಮಾಡಲು 70 ಲಕ್ಷ ರೂಪಾಯಿ ಸುಪಾರಿ ನೀಡಲಾಗಿತ್ತು, ಅದರಲ್ಲಿ 5 ಲಕ್ಷ ರೂಪಾಯಿ ಪಡೆದಿದ್ದಾರೆ ಅಂತ ಆರೋಪಿಸಿದ್ರು. ಈ ಸಂಬಂಧ ನಿನ್ನೆ ಖ್ಯಾತಸಂದ್ರ ಪೊಲೀಸರು ಎಫ್ಐಆರ್ ದಾಖಲು ಮಾಡಿದ್ದಾರೆ. ಖಾಕಿ ದಾಖಲಿಸಿದ ಎಫ್ಐಆರ್ನಲ್ಲಿ ಏನಿದೆ? ರಾಜೇಂದ್ರ ಕೊಟ್ಟ ದೂರಿನ ಅನ್ವಯ ಖ್ಯಾತಸಂದ್ರ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಎಫ್ಐಆರ್ ಮಾಹಿತಿ ಪ್ರಕಾರ ಕೊಲೆ ಮಾಡಲು 70 ಲಕ್ಷ ಸುಪಾರಿ ಡೀಲ್ ಇದಾಗಿದೆ. 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಪಡೆದಿದ್ದಾರಂತೆ. ತಮ್ಮ ಕಾರಿಗೆ ಜಿಪಿಎಸ್ ಚಿಪ್ ಅಳವಡಿಸಲು ಪ್ಲಾನ್ ಮಾಡಿದ್ರು. 18 ನಿಮಿಷದ ಆಡಿಯೋ ಇದೆ ಎಂದ ಎಂಎಲ್ಸಿ ರಾಜೇಂದ್ರ ಆರೋಪಿಸಿದ್ರು. ಈ ಸಂಚಿನಲ್ಲಿ ಒಬ್ಬಳು ಹುಡುಗಿ ಅಂಡ್ ಹುಡುಗ ಮಾತನಾಡಿರುವುದು ಬಯಲಾಗಿದೆ. ಬೆಂಗಳೂರು ಮೂಲದ ಪ್ರಬಲ ವ್ಯಕ್ತಿಯಿಂದ ಪಿತೂರಿ ಮಾಡಿದ್ದಾರೆ. ನನ್ನ ಮತ್ತೆ ನನ್ನ ತಂದೆ ಹತ್ಯೆಗೆ ನಡೆದಿತ್ತು ಸದ್ಯ ನನಗೆ ಜೀವ ಬೆದರಿಕೆ ಇದೆ, ಹೆಚ್ಚಿನ ಭದ್ರತೆ ನೀಡಿ ಅಂತ ದೂರು ನೀಡಿದ್ದು. ಅದರಂತೆ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಯಾರ್ಯಾರ ಮೇಲೆ ಎಫ್ಐಆರ್? ಖ್ಯಾತಸಂದ್ರ ಠಾಣೆಯಲ್ಲಿ 5 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. A1 ಸೋಮ ಅಲಿಯಾಸ್ ಜೈಪುರ ಸೋಮ, A2 ಭರತ್, A3 ಅಮಿತ್, A4 ಗುಂಡಾ, A5 ಯತೀಶ್ ಹಾಗೂ ಇತರರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರು, ಶಾಸಕರು, ಅವರ ಕುಟುಂಬ ಸದಸ್ಯರಿಗೆ ರಕ್ಷಣೆ ಇಲ್ಲದ ಮೇಲೆ ಜನಸಾಮಾನ್ಯರ ಗತಿ ಏನು? ವಿಪಕ್ಷಗಳು ಪ್ರಶ್ನೆ ಮಾಡ್ತಾ ಇವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹನಿ ಟ್ರ್ಯಾಪ್ ಜ್ವಾಲೆ ಇದು ಕೇವಲ ರಾಜ್ಯ ರಾಜಕಾರಣದಲ್ಲಿ ಮಾತ್ರ ಸದ್ದು ಮಾಡಲಿಲ್ಲ, ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಇದರ ಕಿಡಿ ಹೊತ್ತುಕೊಂಡಿತ್ತು. ಎಲ್ಲ ಅಂದ್ಕೊಂಡಿದ್ರು ಆಡಳಿತ ಪಕ್ಷದ ಮಂತ್ರಿಯೊಬ್ಬರು ಸದನದ ಒಳಗಡೆ ಈ ವಿಚಾರ ಪ್ರಸ್ತಾಪ ಮಾಡಿದಾಗ ಬಹುಶಃ ಇದು ತಾರ್ಕಿಕ ಅಂತ್ಯಕ್ಕೆ ಬರಬಹುದು, ಇಂಥದ್ದೊಂದು ಪಿಡುಗು ನಮ್ಮ ಕರ್ನಾಟಕದಲ್ಲಿ ಮಾಸಿ ಹೋಗಬಹುದು ಅಂತೇಳಿ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಯಾವಾಗ ರಾಜೇಂದ್ರ ರಾಜಣ್ಣ ಇದು ಹನಿ ಟ್ರ್ಯಾಪ್ ಅಲ್ಲ, ಇದು ಕೊಲೆ ಸುಪಾರಿ ಅಂತೇಳಿ ಹೇಳಿದ್ರು, ಆಗ ಇದರ ದಿಕ್ಕು ಬದಲಾಗ್ತಾ ಇದೆ, ಇದರ ಹಳ್ಳ ಹಿಡಿಸುವಂತ ಪ್ರಯತ್ನ ನಡೀತಾ ಇದೆಯಾ ಅನ್ನೋದು ಜನರಲ್ಲಿ ಒಂದು ಪ್ರಶ್ನೆಯಾಗೆ ಉಳ್ಕೊಂಡಿತ್ತು. ಈಗ ರಾಜೇಂದ್ರ ರಾಜಣ್ಣ ಮುಂದುವರೆದು ಕಂಪ್ಲೇಂಟ್ ಕೊಟ್ಟು 5 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹಾಗಾದ್ರೆ ಇದರ ಹಿನ್ನೆಲೆ ಏನು, ಯಾಕಾಯ್ತು, ಏನಾಯ್ತು, ಇದೆಲ್ಲದರ ಒಂದು ಸಂಕ್ಷಿಪ್ತ ವರದಿ ಬನ್ನಿ ನೋಡೋಣ. $70 ಲಕ್ಷಕ್ಕೆ ಸುಪಾರಿ ಕೊಡುವಂತದ್ದು 5 ಲಕ್ಷ ಅಡ್ವಾನ್ಸ್ ಬರುತ್ತೆ. ಹನಿ ಟ್ರ್ಯಾಪ್ ಆಗಿಲ್ಲ, ಸುಪಾರಿ ಪಡೆದು ಕೊಲೆ ಯತ್ನ. 5 ವಿರುದ್ಧ ಎಫ್ಐಆರ್ ಮಾಡಿದ ತುಮಕೂರು ಖಾಕಿ. ಜಾಮೀನು ಹಾಕಿ ಬಂದಂತವ್ರು ಅಸಾಲ್ಟ್ ಮಾಡಬೇಕು, ಮರ್ಡರ್ ಮಾಡಬೇಕು, ಸುಪಾರಿ ಕೊಟ್ಟು ನನ್ನ ಮರ್ಡರ್ ಮಾಡಬೇಕು ಅಂತ.
ಕಳೆದ ನವೆಂಬರ್ನಲ್ಲಿ ನನ್ನ ಕೊಲೆಗೆ ಯತ್ನ ನಡೆದಿತ್ತು ಅಂತ ಆರೋಪಿಸಿದ ಸಚಿವ ಕೆಎನ್ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ ತುಮಕೂರು ಎಸ್ಪಿಗೆ ದೂರು ನೀಡಿದ್ರು. ನನ್ನ ಮಗಳ ಬರ್ತ್ಡೇ ದಿನವೇ ಕೊಲೆ ಮಾಡಲು 70 ಲಕ್ಷ ರೂಪಾಯಿ ಸುಪಾರಿ ನೀಡಲಾಗಿತ್ತು. ಅದರಲ್ಲಿ 5 ಲಕ್ಷ ರೂಪಾಯಿ ಪಡೆದಿದ್ದಾರೆ ಅಂತ ಆರೋಪಿಸಿದ್ರು. ಈ ಸಂಬಂಧ ನಿನ್ನೆ ಕ್ಯಾತಸಂದ್ರ ಪೊಲೀಸರು ಎಫ್ಐಆರ್ ದಾಖಲು ಮಾಡಿದ್ದಾರೆ. ಖಾಕಿ ದಾಖಲಿಸಿದ ಎಫ್ಐಆರ್ನಲ್ಲಿ ಏನಿದೆ? ರಾಜೇಂದ್ರ ಕೊಟ್ಟ ದೂರಿನ ಅನ್ವಯ ಕ್ಯಾತಸಂದ್ರ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಎಫ್ಐಆರ್ ಮಾಹಿತಿ ಪ್ರಕಾರ ಕೊಲೆ ಮಾಡಲು 70 ಲಕ್ಷ ಸುಪಾರಿ ಡೀಲ್ ಇದಾಗಿದೆ. 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಪಡೆದಿದ್ದಾರಂತೆ. ತಮ್ಮ ಕಾರಿಗೆ ಜಿಪಿಎಸ್ ಚಿಪ್ ಅಳವಡಿಸಲು ಪ್ಲಾನ್ ಮಾಡಿದ್ರು. 18 ನಿಮಿಷದ ಆಡಿಯೋ ಇದೆ ಎಂದ ಎಂಎಲ್ಸಿ ರಾಜೇಂದ್ರ ಆರೋಪಿಸಿದ್ರು. ಈ ಸಂಚಿನಲ್ಲಿ ಒಬ್ಬಳು ಹುಡುಗಿ ಅಂಡ್ ಹುಡುಗ ಮಾತನಾಡಿರುವುದು ಬಯಲಾಗಿದೆ. ಬೆಂಗಳೂರು ಮೂಲದ ಪ್ರಬಲ ವ್ಯಕ್ತಿಯಿಂದ ಪಿತೂರಿ ಮಾಡಿದ್ದಾರೆ. ನನ್ನ ಮತ್ತೆ ನನ್ನ ತಂದೆ ಹತ್ಯೆಗೆ ನಡೆದಿತ್ತು ಸದ್ಯ ನನಗೆ ಜೀವ ಬೆದರಿಕೆ ಇದೆ, ಹೆಚ್ಚಿನ ಭದ್ರತೆ ನೀಡಿ ಅಂತ ದೂರು ನೀಡಿದ್ದು. ಅದರಂತೆ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಯಾರ್ಯಾರ ಮೇಲೆ ಎಫ್ಐಆರ್? ಕ್ಯಾತಸಂದ್ರ ಠಾಣೆಯಲ್ಲಿ 5 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. A1 ಸೋಮ ಅಲಿಯಾಸ್ ಜೈಪುರ ಸೋಮ, A2 ಭರತ್, A3 ಅಮಿತ್, A4 ಗುಂಡಾ, A5 ಯತೀಶ್ ಹಾಗೂ ಇತರರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರು, ಶಾಸಕರು, ಅವರ ಕುಟುಂಬ ಸದಸ್ಯರಿಗೆ ರಕ್ಷಣೆ ಇಲ್ಲದ ಮೇಲೆ ಜನಸಾಮಾನ್ಯರ ಗತಿ ಏನು? ವಿಪಕ್ಷಗಳು ಪ್ರಶ್ನೆ ಮಾಡ್ತಾ ಇವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹನಿ ಟ್ರ್ಯಾಪ್ ಜ್ವಾಲೆ ಇದು ಕೇವಲ ರಾಜ್ಯ ರಾಜಕಾರಣದಲ್ಲಿ ಮಾತ್ರ ಸದ್ದು ಮಾಡಲಿಲ್ಲ, ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಇದರ ಕಿಡಿ ಹೊತ್ತುಕೊಂಡಿತ್ತು. ಎಲ್ಲ ಅಂದ್ಕೊಂಡಿದ್ರು ಆಡಳಿತ ಪಕ್ಷದ ಮಂತ್ರಿಯೊಬ್ಬರು ಸದನದ ಒಳಗಡೆ ಈ ವಿಚಾರ ಪ್ರಸ್ತಾಪ ಮಾಡಿದಾಗ ಬಹುಶಃ ಇದು ತಾರ್ಕಿಕ ಅಂತ್ಯಕ್ಕೆ ಬರಬಹುದು, ಇಂಥದ್ದೊಂದು ಪಿಡುಗು ನಮ್ಮ ಕರ್ನಾಟಕದಲ್ಲಿ ಮಾಸಿ ಹೋಗಬಹುದು ಅಂತೇಳಿ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಯಾವಾಗ ರಾಜೇಂದ್ರ ರಾಜಣ್ಣ ಇದು ಹನಿ ಟ್ರ್ಯಾಪ್ ಅಲ್ಲ, ಇದು ಕೊಲೆ ಸುಪಾರಿ ಅಂತೇಳಿ ಹೇಳಿದ್ರು, ಆಗ ಇದರ ದಿಕ್ಕು ಬದಲಾಗ್ತಾ ಇದೆ, ಇದರ ಹಳ್ಳ ಹಿಡಿಸುವಂತ ಪ್ರಯತ್ನ ನಡೀತಾ ಇದೆಯಾ ಅನ್ನೋದು ಜನರಲ್ಲಿ ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿತ್ತು. ಈಗ ರಾಜೇಂದ್ರ ರಾಜಣ್ಣ ಮುಂದುವರೆದು ಕಂಪ್ಲೇಂಟ್ ಕೊಟ್ಟು 5 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹಾಗಾದ್ರೆ ಇದರ ಹಿನ್ನೆಲೆ ಏನು, ಯಾಕಾಯ್ತು, ಏನಾಯ್ತು, ಇದೆಲ್ಲದರ ಒಂದು ಸಂಕ್ಷಿಪ್ತ ವರದಿ ಬನ್ನಿ ನೋಡೋಣ. $70 ಲಕ್ಷಕ್ಕೆ ಸುಪಾರಿ ಕೊಡುವಂತದ್ದು 5 ಲಕ್ಷ ಅಡ್ವಾನ್ಸ್ ಬರುತ್ತೆ. ಹನಿ ಟ್ರ್ಯಾಪ್ ಆಗಿಲ್ಲ, ಸುಪಾರಿ ಪಡೆದು ಕೊಲೆ ಯತ್ನ. 5 ವಿರುದ್ಧ ಎಫ್ಐಆರ್ ಮಾಡಿದ ತುಮಕೂರು ಖಾಕಿ. ಸಾಮಾನ್ಯ ಹಾಕಿ ಬಂದಂತವ್ರು ಅಸಾಲ್ಟ್ ಮಾಡಬೇಕು, ಮರ್ಡರ್ ಮಾಡಬೇಕು, ಸುಪಾರಿ ಕೊಟ್ಟು ನನ್ನ ಮರ್ಡರ್ ಮಾಡಬೇಕು ಅಂತ